ಹಲೋ, ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಶಾಕ್ ಬ್ಲಾಗ್ಸ್. ಇದು ನಮ್ಮ ಫಸ್ಟ್ ಟ್ರಾವೆಲ್ ಬ್ಲಾಗ್. ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ನಾವು ಚೂಸ್ ಮಾಡಿದ್ದು ಮೈಸೂರು. ನಾವಿಬ್ಬರು ಫಾರ್ ದ ಫಸ್ಟ್ ಟೈಮ್ ಫಾರ್ ಡಿಸ್ಟೆನ್ಸ್ ಕಾರ್ ಡ್ರೈವ್ ಮಾಡ್ತಿದ್ದರಿಂದ ನಾವು ಮೈಸೂರು ಪ್ಲೇಸ್ ಸೆಲೆಕ್ಟ್ ಮಾಡಿದ್ವಿ. ಬಿಕಾಸ್ ಇದು ಗೊತ್ತಿರೋ ಪ್ಲೇಸ್ ಆಗಿರೋದ್ರಿಂದ. ನಾವು ಬೆಳಗ್ಗೆ ಹೊರಟಾಗ 5:30 ಆಗಿತ್ತು. ನಮ್ಮ ಬ್ಯುಸಿ ಲೈಫ್ನಿಂದ ಈ ಥರ ಒಂದು ಸಣ್ಣ ಬ್ರೇಕ್ ತೊಗೊಂಡು ಎಲ್ಲಾದರೂ ಸುತ್ತಾಡ್ಕೊಂಬಂದರೆ ನಮಗೂ ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಅನುಭವಗಳು ಆ್ಯಂಡ್ ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಮೈಸೂರಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಬ್ರೇಕ್ಫಾಸ್ಟ್ಗೆ ಖಂಡಿತ ಹೋಗೋದೇ ಬಿಡದಿ ತಟ್ಟೆ ಇಡ್ಲಿ. ನಾವು ಕೂಡ ಹೋಗಿದ್ದು ಬಿಡದಿಗೆ. ನಾವು ತಗೊಂಡಿದ್ದು ಬಿಸಿ ಬಿಸಿ ತಟ್ಟೆ ಇಡ್ಲಿ. ಆ ಇಡ್ಲಿ ಜೊತೆಗೆ ಸ್ವಲ್ಪ ಬೆಣ್ಣೆ ಹಾಕಿ ಕೊಡ್ತಾರೆ. ಬಿಸಿ ಬಿಸಿ ಇಡ್ಲಿ ತಿನ್ಕೊಂಡು ಹಾಗೆ ಸ್ವಲ್ಪ ಚಿತ್ರಾನ್ನ ತಿನ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಮೈಸೂರು ಎಕ್ಸ್ಪ್ರೆಸ್ ವೇ ಒಬ್ಬರೇ ಡ್ರೈವ್ ಮಾಡಬೇಕು ಅಂದರೆ ತುಂಬ ಲೌಸಿ ಅನಿಸುತ್ತೆ. ಬಿಕಾಸ್ ಅಕ್ಕಪಕ್ಕ ನಿಮಗೆ ಎಲ್ಲೂ ಡಿವಿಯೇಷನ್ಸ್ ಇರಲ್ಲ. ಸೊ ನಾವಿಬ್ಬರು ಹಾಗೆ ಮಾತಾಡಿಕೊಂಡು ಮ್ಯೂಸಿಕ್ ಕೇಳಿಕೊಂಡು ಡ್ರೈವ್ ಮಾಡ್ತಾಯಿದ್ವಿ. ಹಾಗೂ ಈಗೂ ನಾವು ಮಾತಾಡಿಕೊಂಡು ದಾರಿ ಸಾಗಿದ್ದೇ ಗೊತ್ತಾಗಲಿಲ್ಲ. ಆಲ್ರೆಡಿ ನಾವು ಮೈಸೂರು ರೀಚ್ ಆಗಿದ್ವಿ. ಮೈಸೂರು ಅಂದ್ರೇ ನಮ್ಗೆ ನೆನಪಾಗೋದು ನಾಡ ಹಬ್ಬ, ಮೈಸೂರು ದಸರಾ, ಮೈಸೂರು ಪ್ಯಾಲೇಸ್ ಆಗಿರ್ಬೋದು, ಮೈಸೂರು ಝೂ ಅಥವಾ ಬೃಂದಾವನ ಆಗಿರ್ಬೋದು, ಅಥವಾ ಮೈಸೂರಲ್ಲಿ ಸಿಗೋ ಅಂಥ ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು, ಚಾಮುಂಡಿ ಹಿಲ್ಸ್, ಹೀಗೆ ತುಂಬ ಜನ ಇಲ್ಲಿ ಪ್ರವಾಸ ಬರ್ತಾರೆ. ಹಾಗೆ ನಾವು ಮೊದಲು ಹೊರಟಿದ್ದು ಚಾಮುಂಡಿ ಬೆಟ್ಟಕ್ಕೆ. ವೆದರ್ ತುಂಬಾ ಚೆನ್ನಾಗಿತ್ತು, ರೋಡ್ಸ್ಗಳು ತುಂಬ ಚೆನ್ನಾಗಿತ್ತು. ಆ್ಯಂಡ್ ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಬೆಳಗ್ಗೆ 9:30 ಆಗಿತ್ತು. ಡ್ರೈವ್ ಮಾಡುವಾಗ ಜೊತೆಗೆ ಯಾರಾದರೂ ನಮ್ಮ ಜೊತೆ ಇದ್ದರೆ ನಮಗೆ ದಾರಿ ಸಾಗೋದೇ ಗೊತ್ತಾಗಲ್ಲ. ಇದು ನಮ್ಮ ಮೊದಲ ಆ್ಯನಿವರ್ಸರಿ ಆಗಿದ್ದರಿಂದ ನಾವು ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ರೆಸಾರ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿಂದ ದೇವ ದರ್ಶನಕ್ಕೆ ಅಂತ ನಾವು ಲೈನಲ್ಲಿ ನಿಂತ್ಕೊಂಡ್ವಿ. ಕ್ಯೂವಲ್ಲಿ ನಿಂತು ಸುಮಾರು ಹೊತ್ತಾದ್ಮೇಲೆ ನಮ್ಗೆ ಗೊತ್ತಾಯಿತು ಅವತ್ತು ಅಮಾವಾಸ್ಯೆ ಇದೆ ಅಂತ. ಸೊ ದೇವಸ್ಥಾನಕ್ಕೆ ತುಂಬ ಜನ ಬಂದಿದ್ದರು. ನಾವು ಕ್ಯೂವಲ್ಲಿ ನಿಂತ್ಕೊಂಡು ದೇವ ದರ್ಶನ ಮಾಡಿಕೊಂಡು ಆಚೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ನಮಗೆ 2 hours ಬೇಕಾಯಿತು. ದೇವ್ರ ದರ್ಶನ ಮಾಡಿ ತುಂಬ ಖುಷಿಯಾಯಿತು. ಅಷ್ಟೊತ್ತು ವೆಯ್ಟ್ ಮಾಡಿದ್ದು ತುಂಬ ವರ್ತ್ ಅನಿಸ್ತು. ದೇವ್ರ ನೋಡಿ ತುಂಬಾ ಖುಷಿ ಆಯಿತು. ದರ್ಶನ ಮುಗಿಸ್ಕೊಂಡು ಆಚೆ ಬಂದಾಗ 11 ಗಂಟೆ ಆಗಿತ್ತು. ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಹಾಗೆ ಆಚೆಗಡೆ ಸ್ವಲ್ಪ ಸುತ್ತಾಡಿದ್ವಿ, ಏನೇನಿದೆ ಅಂತ ನೋಡಿದ್ವಿ. ತುಂಬ ಅಂಗಡಿಗಳಿದ್ವು. ಜನರಲಿ ಬೇರೆ ಊರುಗಳಿಂದ ಬಂದಾಗ ಇಲ್ಲಿ ಶಾಪಿಂಗ್ ಮಾಡಿಕೊಂಡು ಚಿಕ್ಕ ಮಕ್ಕಳಿಗೆ ಏನಾದರೂ ಆಟ ಸಾಮಾನು ಅಥವಾ ಬಳೆ, ಸರ ಈ ಥರ ಎಲ್ಲ ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ನಾವು ಹಾಗೆ ಚುರುಮುರಿ ತಿನ್ಕೊಂಡು ಮಹಿಷಾಸುರ ಹತ್ರ ಓಡಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಬೆಟ್ಟದಿಂದ ಕೆಳಗೆ ಬರೋ ಅಷ್ಟರಲ್ಲಿ ಲಂಚ್ ಟೈಮ್ ಆಗಿತ್ತು. ಸೊ ನಾವು ಝೂ ಹತ್ರ ಇರೋ ಮೈಸೂರು ರಿಫ್ರೆಶ್ಮೆಂಟ್ಗೆ ಹೋಗಿದ್ವಿ. ಅಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂದರೆ, ಇಫ್ ಯು ಆರ್ ಲಕ್ಕಿ ಎನಫ್, ಸಮ್ಟೈಮ್ಸ್ ಅಲ್ಲಿಂದ ನಿಮಗೆ ಝೂ ಒಳಗಡೆ ಇರೋ ಜಿರಾಫೆ ಕೂಡ ಕಾಣುತ್ತೆ. ನಾವು ಇಲ್ಲಿ ಮಸಾಲೆ ದೋಸೆ ಮತ್ತು ಕಾಫಿ ಕುಡಿದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ನಾವು ಡೈರೆಕ್ಟಾಗಿ ಹೋಗಿದ್ದೆ ರೆಸಾರ್ಟ್ಗೆ. ಇದು ಆತ್ಮವೇದ ರೆಸಾರ್ಟ್ ಅಂತ. ಇದು ಸಿಟಿಯಿಂದ ಆಚೆ ಇರೋದ್ರಿಂದ ಇಲ್ಲಿ ನಿಮಗೆ ಯಾವ ಡಿಸ್ಟರ್ಬೆನ್ಸು ಇರಲ್ಲ. ಸ್ಟೇಕೇಷನ್ಗೆ ಒಂದು ಒಳ್ಳೆ ಪ್ಲೇಸು ಅಂತಲೇ ಹೇಳ್ಬೋದು. ಈ ರೆಸಾರ್ಟ್ ಇರೋದು ಶ್ರೀರಂಗಪಟ್ಟಣದಲ್ಲಿ. ಸೊ ನಾವಿಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ 3 ಗಂಟೆ ಆಗಿತ್ತು. ನಾವು ಮೇನ್ ಈ ಟ್ರಿಪ್ನ ಸ್ಟೇಕೇಷನ್ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದರಿಂದ ನಮಗೆ ಈ ರೆಸಾರ್ಟ್ ತುಂಬಾ ಇಷ್ಟ ಆಯಿತು. ರೆಸಾರ್ಟಲ್ಲೂ ತುಂಬ ಕಡಿಮೆ ಜನ ಇದ್ದಿದ್ದರಿಂದ ರೆಸಾರ್ಟು ಕೂಡ ತುಂಬ ಪೀಸ್ಫುಲ್ ಆಗಿತ್ತು. ಆ್ಯಂಡ್ ಸುತ್ತಮುತ್ತ ನೀವು ಎಲ್ಲಿ ನೋಡಿದ್ರೂ ಗ್ರೀನರಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಪಕ್ಕದಲ್ಲಿ ನದಿ ಇದೆ. ಇಲ್ಲಿ ನೀವು ಯಾವಾಗಲೂ ನೀರು ಹರಿಯೋ ಶಬ್ದ ಕೇಳ್ಬೋದು. ಆ್ಯಂಡ್ ಸುತ್ತಮುತ್ತ ಪಕ್ಷಿಗಳ ಸೌಂಡ್ ಕೇಳಿಸುತ್ತೆ. ಆ್ಯಂಡ್ ಇಲ್ಲಿ ನಿಂತ್ಕೊಂಡ್ರೆ ನಿಮಗೆ ಬೇರೆ ಎಲ್ಲ ಮರ್ತೋಗುತ್ತೆ. ಜೊತೆಗೆ ರೀಕ್ರಿಯೇಷನ್ಗೆ ಅಂತ ಕೆಲವೊಂದು ಗೇಮ್ಸ್ಗಳೆಲ್ಲ ಇದ್ವು. ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಹಾಗೆ ಸುತ್ತಾಡ್ತಾ ಇದ್ವಿ. ವೆದರ್ ತುಂಬ ಚೆನ್ನಾಗಿತ್ತು. ಬಿಕಾಸ್ ಆಗಷ್ಟೇ ಮಳೆ ನಿಂತಿತ್ತು, ತಣ್ಣ ಗಾಳಿ ಬೀಸ್ತಾ ಇತ್ತು. ಯಾವಾಗಲೂ ಕೆಲಸದ ಬ್ಯುಸಿ ಅಂತ ಯಾವಾಗೂ ಲೈಫಿಂದ ಓಡೋ ನಮಗೆ ಈ ಥರ ಯಾವಾಗಾದ್ರೂ ಜಾಗ ಸಿಕ್ಕಿದ್ರೆ ಆರಾಮಾಗಿ ಇಲ್ಲೇ ಇದ್ಬಿಡೋಣ ಅನಿಸುತ್ತೆ. ಮನಸ್ಸಿಗೆ ಎಷ್ಟೋ ಖುಷಿ, ನೆಮ್ಮದಿ ಸಿಗುತ್ತೆ. ನಾನು ಶಾಕು ತುಂಬ ಹೊತ್ತು ಇಲ್ಲಿ ಕೂತು ಮಾತಾಡಿದ್ವಿ. ಪ್ರತಿದಿನ ಬೆಳಗ್ಗೆ ಕೆಲಸ ಅಂತ ಓಡೋದ್ರಲ್ಲಿ ಈ ಥರ ಒಂದು ಸಣ್ಣ ಬ್ರೇಕ್ ಸಿಕ್ಕಿದ್ರೆ ನಮಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ.
ಹಾಗೆ ಸುತ್ತಮುತ್ತ ಓಡಾಡಿಕೊಂಡು ಏನೇನಿದೆ ಅಂತ ಎಲ್ಲ ನೋಡಿಕೊಂಡು ನೆಕ್ಸ್ಟು ನಾವು ರೀಕ್ರಿಯೇಷನ್ ರೂಮ್ಗೆ ಹೋದ್ವಿ. ರೂಮಲ್ಲಿ ಯಾರೂ ಇರಲಿಲ್ಲ, ಆಲ್ಮೋಸ್ಟ್ ಎಂಟಿ ಇತ್ತು. ಸೊ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ಆ್ಯಂಡ್ ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಸಣ್ಣ ಪುಟ್ಟ ಗೇಮ್ ಕೂಡ ಆಡಿದ್ವಿ. ಅಷ್ಟರಲ್ಲಿ ಇಟ್ ವಾಸ್ ಟೀ ಟೈಮ್. ಸೊ ರೆಸಾರ್ಟಲ್ಲಿ ಟೀ ಮತ್ತು ಜೊತೆಗೆ ಸ್ನ್ಯಾಕ್ಸ್ನ ಸರ್ವ್ ಮಾಡಿದ್ರು. ಟೀ ಆ್ಯಂಡ್ ಸ್ನ್ಯಾಕ್ಸ್ ಎಂಜಾಯ್ ಮಾಡಿಕೊಂಡು ಸನ್ಸೆಟ್ ನೋಡಿಕೊಂಡು ಆರಾಮಾಗಿ ಕೂತು ಮಾತಾಡೋ ಅಷ್ಟರಲ್ಲಿ ಡಿನ್ನರ್ ಟೈಮ್ ಆಗಿತ್ತು. ಡಿನ್ನರ್ ಚೆನ್ನಾಗಿತ್ತು ಆ್ಯಂಡ್ ಡಿನ್ನರ್ ಮುಗಿಸಿ ಇಬ್ಬರು ಆರಾಮಾಗಿ ರೆಸಾರ್ಟಲ್ಲಿ ಒಂದು ರೌಂಡ್ ವಾಕ್ ಮಾಡ್ಕೊಂಡು ಬಂದ್ವಿ. ಒಟ್ಟಿನಲ್ಲಿ ನಾವಿಬ್ಬರೂ ಥರೋಲಿ ಎಂಜಾಯ್ಡ್ ಆರ್ ಡೇ. ಸೊ ಒನ್ಸ್ ಇನ್ ಅ ವೈಲ್ ಈ ಥರ ಟೈಮ್ ತೊಗೊಂಡು ನಮ್ಮವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ವಿ ಮೇಕ್ ಮೋರ್ ಮೆಮೊರೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.